ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬೇರೆ ಎಲ್ಲಾರ ಕುತ್ತಿಗೂ ಹೇಗ್ ತಾಳಿ ಕಟ್ತೀನಿ ಅನ್ಕೊಂಡೆ. ಕಟ್ಟಿ ಹೇಗ್ ಬದುಕಿರ್ತೀನಿ ಅಂತ ಅನ್ಕೊಂಡೆ. ನಿಮಗೆ ಕಷ್ಟ ಆಗ್ತಿದೆ ಅನ್ನೋದು ನನಗೆ ಗೊತ್ತು. ಬೇರೆ ದಾರಿ ಇಲ್ಲ. ನೀವಿಬ್ರು ಒಂದಾಗಿ ಬದುಕೋದಕ್ಕೆ ಇರೋದಿದೊಂದೇ ದಾರಿ. ನಿಮಗೆ ನೀವು ಸುಳ್ಳು ಹೇಳ್ಕೋತಿರೋ, ಈ ಒಂದು ಕ್ಷಣ ನಿಮ್ದಲ್ಲ ಅಂತ ಅನ್ಕೋತಿರೋ ಗೊತ್ತಿಲ್ಲ. ನೀವು ಮಾತ್ರ 3 ಗಂಟೆ ಹಾಕ್ಲೇಬೇಕು. ಪ್ರಾಣನೇ ಹೋಗ್ತಿದೆ ಅಂತ ಹೇಳ್ತಾ ಇದ್ದೀನಿ. ನನ್ನ ಸಂಕಟ ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ಆ ಥರ ಯೋಚನೆ ಮಾಡೋದನ್ನ ನೀವು ಮೊದಲು ಬಿಡಿ. ರಾತ್ರಿ ನೀವು ನನಗೆ ಕೊಟ್ಟಿದ್ದ ಮಾತು ಮರ್ತು ಹೋಯ್ತಾ? ನಾನು ಮರ್ತಿಲ್ಲ. ಆದ್ರೂ ಇದೆಲ್ಲ ನನ್ನಿಂದ ಆಗ್ತಾ ಇಲ್ಲ. ಇವಾಗೇನು ನಿನ್ ಮಾತು ಕೇಳಲಿಲ್ಲ ಅಂದ್ರೆ ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ತೀಯ, ಅಷ್ಟೇ ತಾನೆ? ಹಾಗೆ ಅನ್ಕೋ. ನಿಜವಾಗ್ಲೂ ನನಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ನೀನೇನಾದ್ರೂ ನಂಬಿತಿದ್ರೆ ಇವತ್ತು ನನ್ನ ಈ ಪರಿಸ್ಥಿತಿ ನಿಲ್ಲಿಸ್ತಾ ಇರಲಿಲ್ಲ. ನಿನ್ ಮಾತು ಕೇಳಲಿಲ್ಲ ಅಂದ್ರೆ ಹೊರಟೋಗ್ತೀನಿ ಅಂತ ಹೇಳ್ದೆ ಅಲ್ವಾ? ನೀನ್ ನಿಜವಾಗ್ಲೂ ಹೋಗ್ಬೇಕಂತ ಇದ್ರೆ ಹೊರಟು ಹೋಗು. ನೀನ್ ಎದುರುಗಿದ್ದು ಬೇರೆ ಯಾರನ್ನೋ ಹೆಂಡತಿ ಅನ್ಕೊಂಡು ಬದುಕೋದಕ್ಕಿಂತ ನೀನ್ ದೂರನೇ ಇದ್ರು ನಮ್ಮಿಬ್ರು ಮಧುರ ಕ್ಷಣಗಳನ್ನ ನೆನೆಸ್ಕೊಂಡೆ ಸಂತೋಷವಾಗಿ ಬದುಕ್ತೀನಿ. ಆದ್ರೆ ಈ ನರ್ಕ ಮಾತ್ರ ಅನುಭವಿಸಕ್ಕಾಗಲ್ಲ ವೈದೇಹಿ. ಏನ್ ಹೀಗ್ ಮಾತಾಡ್ತಿದ್ದಾನಲ್ಲ, ಏನಾದ್ರೂ ಹೇಳಿ ಒಪ್ಸೆ. ಏನ್ ಹೇಳಿದ್ರು ಒಪ್ಕೊಳ್ಳಲ್ಲ ಅಜ್ಜಿ. ಬಾವ ಯಾವುದೇ ಕಾರಣಕ್ಕೂ ತಾಳಿ ಕಟ್ಟಲ್ಲ ಅಷ್ಟೇ. ಆದ್ರೆ ಅದು ಹಾಗಲ್ಲ ಅಕ್ಕ. ಅವ್ರೇನಂತಿದ್ದಾರೆ? ಅಯ್ಯೋ, ಇವಳು ಯಾಕೆ ಇಲ್ಲಿಗೆ ಬರಕ್ ಹೋದ್ಲಿ ಇವಾಗ? ಭಯ ಆಗ್ತಿದೆ ಅಂತಿದಾರ ಅಷ್ಟೇ ತಾನೇ? ಶ್ರೇಯಾ, ನಿಂಗೇನು ಗೊತ್ತಾಗಲ್ಲ, ನೀನ್ ಹೋಗು. ಗೊತ್ತಾಗ್ದೇ ಇರೋದು ಏನಕ್ಕ? ಅವ್ರನ್ನ ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಯಾಕೆ ಸುಮ್ನೆ ಅವ್ರಿಗೆ ಕಷ್ಟ ಕೊಡೋದು? ಅಯ್ಯೋ ದೇವ್ರೆ, ಆ ವೈದೇಹಿ ಏನೋ ಒಂದ್ ಹೇಳಿ ಒಪ್ಸೋ ತರ ಇದ್ಲು. ಇವಳು ಹಾಳು ಮಾಡಕ್ ನೋಡ್ತಿದ್ದಾಳೆ. ಅವ್ರಾಗ್ಲೇ ಒಂದ್ಸಲಿ ತಾಳಿ ಕಟ್ಟಿದಾರಲ್ಲಕ್ಕ. ಅವ್ರ ಮನ್ಸು ಯಾವಾಗ ಚೆನ್ನಾಗಿರುತ್ತೋ ಆಗ್ಲೇ ತಾಳಿ ಕಟ್ತಾರ ಬಿಡು. ನೀನ್ ಬಲ್ವಂತ ಮಾಡ್ಬೇಡ. ಮತ್ತೆ ತಾಳಿ ಕಟ್ತಾ ಇದ್ರು ಪರವಾಗಿಲ್ಲ ಅಕ್ಕ. ನಾನ್ ಅವ್ರ ಜೊತೆ ಚೆನ್ನಾಗಿರ್ತೀನಿ, ಅವರು ನನ್ ಜೊತೆ ಚೆನ್ನಾಗಿರ್ತಾರೆ. ಅಷ್ಟೇ ಅಲ್ವೇನ್ರಿ? ದೇವಾಂಶ್ ಅವ್ರೆ, 1 ನಿಮಿಷ ಇರಿ. ನಿನ್ನ ನೀನ್ ಯಾಕೆ ಬಂದೆ ಮಧ್ಯ? ಪ್ಲಾನ್ ಎಲ್ಲ ಹಾಳು ಮಾಡೋದ್ಯಲ್ಲ, ನಡಿ. ಏನ್ ನಿಂತ್ಕೊಳೆ ನಿನ್ನು. ನಿಲ್ಸು ಅಜ್ಜಿ, ನನಗೆ ಯಾಕೆ ಹೊಡಿತಿದ್ಯಾ? ಹೊಡಿಯೋದೇನು, ಸಾಯಿಸ್ಬೇಕು. ಅವಳೇನೋ ಕಷ್ಟಪಟ್ಟು ಒಪ್ಸೋಕ್ ನೋಡ್ತಿದ್ರೆ ನೀನ್ ಮಧ್ಯದಲ್ಲಿ ಬಂದು ಹಾಳು ಮಾಡ್ತಿದ್ಯಲ್ಲೇ. ನಾನೆಲ್ಲಿ ಹಾಳು ಮಾಡ್ದೆ ಅಜ್ಜಿ? ಆಗ್ಲೇ ತಾಳಿ ಕಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ. ದೇವಾಂಶ್ ಅವ್ರೆ, 1 ನಿಮಿಷ ಇರಿ. ಅವ್ರು ನನ್ ಕತ್ತಿಗೆ ತಾಳಿ ಕಟ್ಟಿಲ್ಲ ಅನ್ನೋ ಅನುಮಾನ ಬರೋದಿಲ್ಲ ಅಲ್ವಾ? ಅವ್ರ ಮನ್ಸು ಚೆನ್ನಾಗಿರುವಾಗ್ಲೇ ಕಟ್ಟಿ ಅಂತ ಹೇಳಿದ್ನಲ್ಲ. ಅಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಂಡಿದೀನಿ ಅನ್ನೋ ಇಂಪ್ರೆಷನ್ ಹೊಡೆದ್ನಲ್ಲ. ಏನೇ ಇಂಪ್ರೆಷನ್ನು ನಿನ್ ತಲೆ? ಸ್ವಲ್ಪನೂ ಬುದ್ಧಿ ಇಲ್ದಿರೋಳು ನನ್ ಮಗನ್ಗೆ ಹೇಗೆ ಮಗಳಾದೆ ನಿನ್ನು? ಅಮ್ಮ, ಏನಾಯ್ತು? ಇರ್ವೆ ಕಚ್ತಕ್ಕ, ನಡಿ ಹೋಗೋಣ. ಅಮ್ಮ, ಇನ್ನು ಇಲ್ಲೇದ್ ಏನ್ ಮಾಡ್ತೀಯ ಮುತ್ಕಿ? ನಾವು ಮನೆಗೆ ಹೋಗೋಣ ಬಾ. ಇದೆಲ್ಲ ನೀನ್ ಬೇಡ್ಕೊಂಡಿದ್ರಿಂದಾನೇ ಆಗಿತ್ತು. ತಲೆ ಹರಟೆಂತಂದು.
ಶ್ರೇಯಾ, ಶ್ರೇಯಾ, ಮನೆ ಬಂತು, ಕಾರಿಂದ ಇಳಿ. ನನ್ನ ಮಾತನ್ನು ಕಿವಿಗೆ ಹಾಕೊಳ್ದೆ ಹೇಗೆ ಕೂತಿದ್ದಾಳೆ ನೋಡು. ಇಳಿ ಇಳಿ. ಅಕ್ಕ, ಏನಕ್ಕ ಒಳ್ಳೆ ಸಾಂಗ್ ಕೇಳ್ತಿದ್ರೆ ಡಿಸ್ಟರ್ಬ್ ಮಾಡ್ದೆ? ಹಾಡು ಕೇಳ್ತಿದ್ಯಾ? ಹಾಡು ಹೋದ್ ಕೆಲ್ಸ ಆಗ್ಲಿಲ್ವಲ್ಲ ಅಂತ ಸ್ವಲ್ಪನೂ ಬೇಜಾರಿಲ್ವಾ ನಿಂಗೆ? ಇವಾಗ ಏನಾಯ್ತಕ್ಕ? ತಾಳಿ ಕಟ್ಟಿದ್ ನನ್ಗಲ್ಲ ಅಂತ ನಮಗ್ ಗೊತ್ತು, ಆದ್ರೆ ಅವ್ರಿಗೆ ಗೊತ್ತಿಲ್ವಲ್ಲ. ಇನ್ಯಾವತ್ತಾದ್ರೂ ಅವ್ರಿಗೆ ಇಷ್ಟ ಆದಾಗ ಕಟ್ಟಿಸ್ಕೋಬಹುದು. ನಾವ್ ಸುಮ್ನೆ ಅವಸರ ಪಟ್ರೆ ಇಲ್ದೇ ಇರೋ ಅನುಮಾನ ಬರುತ್ತೆ. ಅವ್ರ ವಿಷಯ ನಾನ್ ನೋಡ್ಕೋತೀನಿ ಬಿಡಕ್ಕ, ನಾನ್ ಇದೀನಲ್ಲ. ನೀನ್ ಈ ಸಿನಿಮಾ ಹುಚ್ಚನ್ನ ಬಿಟ್ರೆ ಅವ್ರನ್ನ ಸರಿಯಾಗಿ ನೋಡ್ಕೋಬಹುದು. ಅಕ್ಕ, ಈಗ ಹೇಳ್ತಿದ್ದೀನಿ ಕೇಳಿಸ್ಕೊ. ಇನ್ಮೇಲಿಂದ ಸಿನಿಮಾನೂ ಇಲ್ಲ, ಏನೂ ಇಲ್ಲ. ನನ್ ದೃಷ್ಟಿ ಎಲ್ಲ ಅವ್ರ ಮೇಲೆ. ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಅವ್ರನ್ನ ನನ್ ದಾರಿಗೆ ತರ್ತೀನಿ, ನೋಡ್ತಾ ಇರು. ದೇವಾಂಶ್, ದರ್ಶನ ಚೆನ್ನಾಗಾಯ್ತಾ ಕಂದ? ನಿಂತ್ಕೋ. ಕೇಳ್ತಾ ಇದ್ರು ಉತ್ತರ ಕೊಡದೆ ಸುಮ್ಮನೆ ಹೋಗ್ತಾ ಇದೆಯಲ್ಲ. ಏನೂ ಇಲ್ಲ ಅಮ್ಮ. ದೇವಾಂಶ್, ನಿಂತ್ಕೋ. ಮತ್ತೆ ಏನಾಯ್ತು? ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ಯಾ? ಅತ್ತೆ, ದೇವಸ್ಥಾನದಲ್ಲಿ ಸ್ವಲ್ಪ ಕಾಲ್ ನೋವಾಯ್ತು, ಅದಕ್ಕೆ ಅವರು ಹೀಗಿದ್ದಾರೆ ಅನ್ಸುತ್ತೆ. ಹೌದು, ತುಂಬಾ ಜೋರಾಗಿ ಏಟಾಗಿದೆ, ತಡೆಯೋಕ್ಕಾಗದೆ. ಅಷ್ಟು ನೋವು ಹೇಗಾಯ್ತು? ಪ್ರದಕ್ಷಿಣೆ ಏನಾರು ಮಾಡಿದ್ಯಾ? ಏನೂ ಇಲ್ಲ ಅಜ್ಜಿ. 3 ಅಂತ ಮಾತು ಕೊಟ್ಟಿದ್ರು, ಅವ್ರು ಅದನ್ನೇ ಬೇಡ್ಕೊಂಡ್ರು. ಆದ್ರೆ ಅಲ್ಲಿ ಹೋಗ್ತಿದ್ದ ಹಾಗೆ ಅವ್ರ ಮಾತನ್ನ ನೆರವೇರಿಸದೆ ಬಂದ್ಬಿಟ್ರು. ಅದೇ ಅನ್ಕೊಂಡಿದ್ದನ್ ಮಾಡ್ದೆ ಹಾಗೆ ಬಂದ್ರು. ಇದೇನೋ ದೇವಾಂಶ್, 3 ಪ್ರದಕ್ಷಿಣೆ ಹಾಕೋದಿಕ್ಕೆ ನಿನ್ನ ಕೈನಲ್ಲಿ ಅಷ್ಟೊಂದು ಕಷ್ಟನಾ? ಇಷ್ಟು ನಾಜೂಕಾದ್ರೆ ಹೇಗೋ? ಆಣೆ ಆಗ್ಲಿ, ಮಾತಾಗ್ಲಿ ಕೊಟ್ರೆ ಅದ್ರ ಪ್ರಕಾರ ನಡ್ಕೋಬೇಕಾಗತ್ತೆ ಅಜ್ಜಿ. ಅದಕ್ಕೆ ನಾನು ಹೋಗೋಣ ಅನ್ಕೋತಾ ಇದ್ದೀನಿ. ಸರಿ, ನನ್ನಿಂದ ಆಗೋ ಕೆಲಸ ಹೇಳ್ತೀನಿ. ನೀವು ಶ್ರೀಯಾಗ್ ತಾಳಿ ಕಟ್ತೀನಿ ಅಂತ ಮಾತು ಕೊಡದೆ ಹೋದ್ರೆ ಯಾವ ಕ್ಷಣದಲ್ಲಿ ನಾನು ಈ ಮನೆ ಬಿಟ್ಟು ಹೋಗ್ತೀನೋ ನನಗೆ ಗೊತ್ತಿಲ್ಲ. 3 ಗಂಟೆ ಕಟ್ಟಿದ್ದೀನಿ, ಅದ್ರ ಮೇಲೆ ಇನ್ನೂ 3 ಗಂಟೆ ಕಟ್ಟಿದ್ರು ನನಗೆ ನಿನ್ನ ಮೇಲಿರೋ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ ಅನ್ನೋ ನಂಬಿಕೆಯಲ್ಲಿ ಮಾತು ಕೊಡ್ತಾ ಇದ್ದೀನಿ. ಏನ್ ಹೇಳ್ತಿದ್ಯಮ್ಮ? ನೀನ್ ಹೋಗೋದಂದ್ರೇನು? ಎಲ್ಲಿಗೆ ಹೋಗ್ತೀಯಮ್ಮ? ಇಷ್ಟಕ್ಕೂ ಯಾಕೆ ಹೋಗ್ಬೇಕು ಅನ್ಕೊಂಡಿದ್ಯಾ? ಯಾಕೆ ಹೋಗ್ಬೇಕು ಅನ್ಕೊಳ್ತಿದ್ದೀನಿ ಅಂತ ನಿಮಗೆ ಹೇಳಕ್ಕಾಗಲ್ಲ ಅತ್ತೆ. ಆದ್ರೆ ನಾನಿಲ್ಲಿರಬಾರ್ದು. ಏನಾಯ್ತಮ್ಮ? ನಿನಗಿಲ್ಲಿರೋದಕ್ಕೆ ಏನಾದ್ರು ಕಷ್ಟ ಆಗ್ತಾ ಇದೆಯಾ? ನಿನ್ನ ಯಾರಾದ್ರೂ ಏನಾದ್ರು ಅಂದ್ರ? ದೇವಾಂಶ್, ನೀನೇನಾರು ಅಂದ್ಯಾ? ಊರ್ಮಿಳ ಏನಾದ್ರು ಅಂದ್ಲಾ? ಆ ಥರ ಏನಿಲ್ಲ ಅಜ್ಜಿ. ನನಗೆ ಯಾರೇನಂತಾರೆ? ಮತ್ತೆ ಹೋಗ್ಬೇಕು ಅನ್ನೋ ಯೋಚನೆ ಯಾಕೆ ಬಂತಮ್ಮ? ಅಮ್ಮ ಶ್ರೀಯಾ,
ಏನಾಯ್ತು? ಏನೋ ಅತ್ತೆ, ನನ್ಗೂ ಗೊತ್ತಿಲ್ಲ. ಏನಾಯ್ತಕ್ಕ? ಏನಾದ್ರೂ ಇದ್ರೆ ಕಾರಣ ಹೇಳ್ಬೋದಲ್ಲ. ಅತ್ತೆ ಅಜ್ಜಿ ಕೇಳ್ತಿದ್ದಾರೆ. ಯಾಕೆ ಎಲ್ರೂ ಸೇರಿ ಅಷ್ಟು ಬಲವಂತ ಮಾಡ್ತಾ ಇದ್ದೀರಾ? ಹೋಗೋಗಿದ್ರೆ ಹೋಗೋಕ್ ಬಿಡಿ. ಆದ್ರೆ ಹೋಗೋ ಮುಂಚೆ ಅವಳು ನಂಬ್ಕೊಂಡಿರೋ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೋಗ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳೋಕೆ ಹೇಳಿ. ಹೇಳಮ್ಮ, ನಿನಗೇನಾದ್ರೂ ಅಂತ ತೊಂದರೆ ಆಗಿದ್ರೆ ನಮ್ಮ ಹತ್ರ ಹೇಳು, ನಾವೆಲ್ಲರೂ ಇದೀವಲ್ಲ. ಅಲ್ಲಮ್ಮ, ನಿನಗೆ ಮದ್ವೆ ಮಾಡಿಸ್ತೀನಿ ಅಂತ ತಾನೇ ಅವ್ರು ಕರ್ಕೊಂಡು ಬಂದಿರೋದು. ಅವ್ರ ಆಸೆನ ಪೂರ್ತಿ ಮಾಡದೆ ಹೇಗೆ ಹೋಗ್ತೀಯಾ? ನೀನು ಇಲ್ಲಿಂದ ಹೋಗೋದು ಏನೇ ಇದ್ರೂ ಮದ್ವೆ ಮಾಡ್ಕೊಂಡೇ ಇಲ್ಲಿಂದ ಹೋಗ್ಬೇಕು. ಇಲ್ಲ ಅಂದ್ರೆ ಅವ್ರಿಗೆ ಪ್ರಜ್ಞೆ ಬಂದ ಮೇಲೆ ಅವ್ರ ಒಪ್ಪಿಗೆ ತಗೊಂಡು ಇಲ್ಲಿಂದ ಹೋಗ್ಬೇಕು. ಹೌದಮ್ಮ, ಅವತ್ತು ನನ್ನ ಮಗ ಆಡಿದ ಕೊನೆ ಮಾತು ಇನ್ನೂ ನೆನಪಿದೆ. ಅವನು ನಿನಗೇನೋ ಹೇಳಕ್ ಹೊರಟಿದ್ದ. ಅದೇನು ಅಂತ ತಿಳ್ಕೊಳ್ದೆ ನೀನು ಹೋಗೋ ಹಾಗಿಲ್ಲ. ಅದೇನು ಅಂತ ಗೊತ್ತಾದ್ರೆ ನೀವು ನನ್ನ ಯಾವತ್ತೂ ಕಳ್ಸೋದೇ ಇಲ್ಲ ಅಜ್ಜಿ. ಇಂದು ಅವಳು ಇಲ್ಲಿಂದ ಯಾಕೆ ಹೋಗ್ಬೇಕು ಅನ್ಕೋತಾ ಇದ್ದಾಳೋ ಮೊದಲು ಅದನ್ನ ತಿಳ್ಕೊಳ್ಳಿ. ಬೇರೆ ಕಾರಣ ಏನಿರುತ್ತೆ? ಹುಡುಗಿಗೆ ಸಂಕೋಚ ಜಾಸ್ತಿ. ಇಷ್ಟು ದಿವಸ ನಾನು ನನ್ನ ತಂಗಿ ಅತ್ತೆ ಮನೇಲೇ ಇದ್ದೀನಲ್ಲ, ಚೆನ್ನಾಗಿರಲ್ವೇನೋ ಅಂತ ಪಾಪ ವಾಪಸ್ ಮನೆಗೆ ಹೋಗ್ಬೇಕು ಅನ್ಕೊಂಡಿದ್ದಾಳೆ. ಅಷ್ಟೇ ಅಲ್ವಮ್ಮ? ನಿನ್ನಂತ ಹುಡುಗಿ ಯಾವುದೇ ಮನೇಲಿದ್ರೂ ಅದು ತೊಂದರೆ ಆಗೋದಿಲ್ಲಮ್ಮ. ಅದು ಆ ಮನೆ ಅದೃಷ್ಟ. ಅತ್ತೆ, ಈಗ ಇವಳು ಎಲ್ಲಿಗೂ ಹೋಗ್ತಾನೂ ಇಲ್ಲ, ಇವಳನ್ನ ಇಲ್ಲಿಂದ ಯಾರು ಕಳಿಸ್ತಾನೂ ಇಲ್ಲ. ನೋಡಮ್ಮ, ಹೋಗೋದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ನಾಳೆ ವಟ ಸಾವಿತ್ರಿ ವ್ರತ ಇದೆ. ನಿಮ್ಮಮ್ಮ ಹೋಗೋಕ್ಕೂ ಮೊದಲು ನಿನ್ ತಂಗಿ ಕೈಯಲ್ಲಿ ನೀನೇ ಆ ವ್ರತ ಮಾಡಿಸ್ಬೇಕು ಅಂತ ಹೇಳ್ಹೋದ್ರು. ಅದಕ್ಕೋಸ್ಕರ ಪಕ್ಕದಲ್ಲಿದ್ದು ನೀನೇ ಮಾಡಿಸ್ಬೇಕು. ಹೌದಾ? ಅಷ್ಟಕ್ಕೂ ಈ ವಟ ಸಾವಿತ್ರಿ ವ್ರತ ಅಂದ್ರೆ ಏನು? ಅದು ಮದುವೆ ಆಗಿರೋ ಹುಡುಗಿಯರು ತಮ್ಮ ಸೌಭಾಗ್ಯಕ್ಕೋಸ್ಕರ, ಗಂಡನ ಆರೋಗ್ಯಕ್ಕೋಸ್ಕರ ಮಾಡೋ ವ್ರತ ಕಣೋ. ಅವತ್ತು ಸಾವಿತ್ರಿ ಈ ವ್ರತ ಮಾಡಿದ್ರಿಂದನೇ ಯಮನ ಜೊತೆ ಹೋರಾಡಿ ಹೋಗಿರೋ ಗಂಡನ ಪ್ರಾಣನ ವಾಪಸ್ ಪಡ್ಕೊಂಡ್ಳು. ಅಮ್ಮ, ನೀನಿಲ್ಲೇ ಇದ್ದು ರಥನ ನಡೆಸ್ಕೊಡ್ತೀಯಾ? ಇಂದು, ಥ್ಯಾಂಕ್ ಯು ಸೋ ಮಚ್. ಇಂದು, ಏನಾಯ್ತು ನಿನಗೆ? ಅದೇ ಇಂದು ವ್ರತ ಮಾಡಿಸ್ತೀನಿ ಅಂತ ಹೇಳಿದೆಯಲ್ಲ, ಅದು ಹೆಣ್ಮಕ್ಳ ವ್ರತ ಕಣೋ. ನಿನಗೆ ಯಾಕಷ್ಟೊಂದು ಸಂತೋಷ? ಹೆಣ್ಮಕ್ಳು ಏನೇ ಮಾಡಿದ್ರು ಗಂಡ್ ಮಕ್ಳಿಗೋಸ್ಕರನೇ ಅಲ್ವಾ, ಅದಕ್ಕೆ ಇಷ್ಟು ಸಂತೋಷ. ದೇವಾಂಶಣ್ಣ ಮೊದಲಿನ ಥರ ಇಲ್ಲ ದೊಡ್ಡಮ್ಮವ್ರೆ, ತುಂಬ ಬದಲಾಗೋಗಿದ್ದಾರೆ. ಅಣ್ಣಂದು ಅಮ್ಮೋರ ಸಂಬಂಧ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಏನು ಹೇಳ್ತೀರಾ ಅಣ್ಣ, ನಿಜ ತಾನೇ? ಗಂಡ ಹೆಂಡತಿ ಸಂಬಂಧ ಯಾವಾಗ್ಲೂ ಗಟ್ಟಿಯಾಗೇ ಇರ್ಬೇಕಲ್ವಾ? ವೈದೇಹಿ, ಒಳಗೋಗಮ್ಮ. ಅಮ್ಮ ಶ್ರೀಯಾ, ನಿಮ್ಮ ಅಕ್ಕನಿಗೆ ತುಂಬಾ ಸಂಕೋಚ ಅನ್ಸುತ್ತೆ.
ಖಂಡಿತವಾಗ್ಲೂ ಹೊರಟೋಗ್ಬಿಡ್ತೀನಿ ಅಂತ ಅನ್ಕೊಂಡು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ. ಆದ್ರೆ ಏನಾಯ್ತು? ಒಂದೇ ಒಂದು ಮಾತಿಗೆ ಉತ್ತರ ಹೇಳಕ್ಕಾಗದೆ ಇಲ್ಲೇ ಉಳ್ಕೋಬೇಕಾಗಿ ಬಂದಿದೆ. ಯಾಕೆ ಹೋಗ್ತಿದ್ಯಾ ಅಂತ ಹೇಳು ಅಂದ್ರೆ ಏನಂತ ಹೇಳೋದು? ಶ್ರೀಯಾ ಕತ್ತಲ್ಲಿ ತಾಳಿ ಕಟ್ಟು ಅಂದ್ರೆ ಕಟ್ಲಿಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಕ್ಕಾಗತ್ತಾ? ದೇವ್ರ ಮೇಲೆ ಆಣೆ ಮಾಡಿ ಹೇಳು ಅಂತ ಬೇರೆ ಅಂದ್ರಲ್ಲ. ನಾನು ಇನ್ನೇನು ಹೇಳಲಿ? ಆ ದೇವ್ರು ಕೂಡ ಅಷ್ಟೆ, ಅವನೇನು ಅನ್ಕೋತಾನೋ ಅದನ್ನೇ ಆಗೋ ಹಾಗೆ ಮಾಡ್ತಾನೆ. ಅವರಿಂದ ದೂರ ಆಗೋ ಅವಕಾಶನೇ ಮಾಡಿಕೊಡ್ತಾ ಇಲ್ಲ. ಒರ್ಸ್ಕೋಬೇಕು ಮಾರುತಿ. ಇಲ್ಲಿ ನೋಡು, ನಮಗ್ ಮೆತ್ಕೊಂಡಿರೋ ಇಂಕನ್ನ ಒರ್ಸ್ಕೊಳ್ಬೇಕು ಅಂತ ಈ ಬಟನ್ ಕಳ್ಸಿದ್ದಾನೆ. ಅದ್ರಲ್ಲಿ ನಿನ್ ಮುಖ ಒರ್ಸ್ಕೋತೆ ಏನೋ? ಎಲ್ಲ ಆ ರಾಮನ್ ಲೀಲೆನೆ. ನನ್ ಮಫ್ಲರ್ನ ಇಷ್ಟ ಬಂದಂಗೆ ಉಪಯೋಗಿಸ್ಕೊಂಡು ಇವಾಗ ಕೊಳೆ ಮಾಡಿಟ್ಟಿದ್ಯಾ? ಇದು ನಿಮ್ದಾ? ಅಲ್ವಾ? ಅಮ್ಮೋರೆ, ಈ ಮಫ್ಲರ್ ದೇವಣ್ಣ ಹೌದು. ಅದೇ ಅನ್ಕೊಂಡೆ. ನಾನು ಒಂದ್ಸಲಿ ನೋಡಿದ್ರೆ ಯಾವುದೂ ಮರೆಯಲ್ಲ. ಅಲ್ಲದೆ ಇದು ಮಾಮೂಲಿ ಮಫ್ಲರ್ ಅಲ್ಲ, ದೇವಾಂಶಣ್ಣ ತುಂಬಾ ಪ್ರೀತಿಯಿಂದ ಶ್ರೇಯಮ್ಮ ಅವ್ರು ಕೊಟ್ಟಿದ್ ಮಫ್ಲರ್ ಅಲ್ವಾ? ಹೌದು. ಮತ್ತಿದ್ಯಾಕೆ ನಿಮ್ಮ ಹತ್ರ ಇದೆ ಅಮ್ಮವ್ರೆ? ಅದು ಶ್ರೇಯಾ ಬಟ್ಟೆ ಜೊತೆ ಇತ್ತಲ್ಲ, ಗೊತ್ತಾಗದೆ ನನ್ನ ಬಟ್ಟೆಗಳ ಜೊತೆ ಬಂದ್ಬಿಟ್ಟಿದೆ. ಅಷ್ಟೇ ಆಗಿರುತ್ತೆ ಬಿಡಿ. ಯಾವತ್ತೋ ಕೊಟ್ಟರು ಮಫ್ಲರ್ನ ಶ್ರೇಯಾ ಅಮ್ಮ ಅವ್ರು ಇಷ್ಟು ಭದ್ರವಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಆ ಪ್ರೀತಿ ಅಷ್ಟು ದೊಡ್ಡದು ಅಂತ ಆಯ್ತು. ಸರಿ ಅಮ್ಮವ್ರೆ, ಈ ಮಫ್ಲರ್ನ ಚೆನ್ನಾಗಿ ಒಗ್ದು ಇಸ್ತ್ರಿ ಮಾಡಿ ದೇವಣ್ಣ ಕೊಡ್ತೀನಿ. ಈ ಮಫ್ಲರು ನಮ್ಮ ಅಣ್ಣಂಗೆ ತುಂಬಾ ಇಷ್ಟ. ಅವ್ರ ಪ್ರೀತಿಗೆ ಗುರ್ತು. ಹೌದು ತಾನೆ? ತಗೊಂಡೋಗ್ಲಾ? ಈ ಜನ್ಮದಲ್ಲಿ ಇವ್ರಿಗೆ ಹತ್ರ ಆಗೋ ಅದೃಷ್ಟ ನನಗಿಲ್ಲ ಅನ್ಸುತ್ತೆ. ಅಂದಮೇಲೆ ಇದ್ಯಾಕೆ ನನ್ನ ಜೊತೆ ಇರಬೇಕು? ಹಳೇದನ್ನೆಲ್ಲ ಗುರ್ತು ಮಾಡಿ ಸುಮ್ಮನೆ ನೋವು ಮಾಡತ್ತೆ ಅಷ್ಟೆ.